ಜನ ಸಿನಿಮಾ ಥಿಯೇಟರ್ ನೋಡಿದ್ರೆ ಒಳ್ಳೆಯದು. ಸೊ ಇತ್ತೀಚೆಗೆ ನಾವು ಸಿನಿಮಾ ಥಿಯೇಟರ್ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲಿ ನೋಡ್ತಾರೆ ಜನ. ಇನ್ನು ಕಥೆನೂ ನಾವು ಹೀಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ. ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಲ್ಲಿ ಬಂದರೆ ಚಂದ ಅಂತ ಅನ್ಕೊಳ್ತೀನಿ. ಸಿನಿಮಾದಲ್ಲಿ ನೋಡಿ ಅಂತ ಹೇಳ್ತೀವಿ ನಾವು. ಯಾವುದು ಶೂಟಿಂಗ್ ಶುರುವಾಗಿದೆ. ಸೊ ಅದ್ರ ಬಗ್ಗೆ ವಿಚಾರ ಹೊಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟರ್ ಅಂತ. ನೀವು ಊರವ್ರು ಯಾರು ಏನು ಹೇಳಕ್ ಹೋಗ್ಬೇಡಿ, ಯಾರೋ ಸಿಕ್ಕಿದ್ರೆ ಅದನ್ನ ಹೇಳ್ತೀವಿ, ಏನೋ ಹೇಳ್ಬಿಡಿ ಅಂತ. ಶೂಟಿಂಗ್ ಶುರುವಾಗಿದೆ, ಈಗ ಭಾಳ ಚೆನ್ನಾಗಿ ನಡೀತಾ ಇದೆ. ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾ ಇದ್ವಿ. ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ, ಸೊ ಅದೇ ರೀತಿಯಲ್ಲಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಂತರ ಒಬ್ಬ ಫಿಲ್ಮ್ ಮೇಕರ್ಗೆ ಪುಣ್ಯ ಅಂತ ಅಂದ್ಕೊಳ್ತೀನಿ. ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನು ನಿಂತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು. ಜೊತೆಗೆ ಸೇರ್ಕೊಂಡು ತಂಡವಾಗಿ ಕೆಲಸ ಮಾಡ್ತಾರೋದು ಎಲ್ಲ ಟೆಕ್ನಿಷಿಯನ್ಸ್ಗಳು, ತುಂಬ ಟೆಕ್ನಿಷಿಯನ್ಸ್ಗಳಿದ್ದಾರೆ. ಸೊ ಬರದಿಂದ ಸಾಕ್ತಾರೆ ಶೂಟಿಂಗ್. ಅದು ಹೇಳೋಣ ನಡೆಯುತ್ತೆ, ಆಲ್ಮೋಸ್ಟ್ ಕಂಟಿನ್ಯೂಸ್ ಇದ್ದಾಗೆ, ಬಟ್ ಪಾರ್ಟ್ ಬೈ ಪಾರ್ಟ್ ಥರದಲ್ಲಿ ಹೋಗ್ತಾ ಹೋಗುತ್ತೆ. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಅದೇ ಅದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗಲ್ವಲ್ಲ. ಸಿನಿಮಾ ನೋಡಿದಾಗ ಜನರೇ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಕಾಂತಾರ ನೋಡಿದಾಗ ಜನ ಅವರೇ ಇಷ್ಟು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಿರುವಂಥದ್ದು. ಹಾಗಾಗಿ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಅದು ಕೆಲಸದಲ್ಲಿ ಜನರಿಗೆ ಗೊತ್ತಾದರೂ ಒಳ್ಳೇದಂತ ನಾನು ನಂಬೋಣ. ಯಾವ ಥರನೂ ಇಲ್ಲ. ಅವತ್ತು ಕೆಲಸ ಮಾಡಬೇಕಾದ್ರೂ ನನಗೆ ತುಂಬ ದೊಡ್ಡ ಸಿನಿಮಾ ಆಗಿತ್ತು ಕಾಂತಾರ. ಇನ್ ಟರ್ಮ್ಸ್ ಆಫ್ ಬಜೆಟ್ ಆಗ್ಬೋದು, ಸ್ಕೇಲ್ ಆಗ್ಬೋದು, ಎಲ್ಲವೂ ರೀತಿಯಲ್ಲಿ, ಟೆಕ್ನಿಕಲಿ ಕೂಡ. ಸೊ ಈ ಸಲನೂ ಕೂಡ ಹಾಗೇ ಇದೆ. ಅದೇ ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಇದ್ದೀನಿ. ಮತ್ತು ಸಿನಿಮಾದಿಂದ ಕಲಿಯೋ ಪ್ರಾಸೆಸ್ ಅಷ್ಟೇ. ಭಾಳ ಟೈಮಿಂಗ್ ಬಿಟ್ಟಿದ್ದಲ್ಲ, ಒಂದು ವರ್ಷದಿಂದ ಬಿಟ್ಟು.